ಬೆಂಗಳೂರು ಒಂದು ಸಣ್ಣ ಮಳೆಗೂ ಕೂಡ ತಡೆದುಕೊಂಡಂಥ ಉದಾಹರಣೆ ಇತ್ತೀಚಿನ ವರ್ಷಗಳಲ್ಲಿ ನಮಗೆ ಸಿಕ್ಕಿಲ್ಲ. ಆಳ್ವಿಕೆ ಯಾರ್ದಾದರೂ ಆಗಿರಲಿ, ಒಂದು ಸಣ್ಣ ಮಳೆ ಬಿದ್ದರೂ ಕೂಡ ಬೆಂಗಳೂರು ತಡ್ಕೊಳ್ಳಲ್ಲ. ರಸ್ತೆ ಮೇಲೆ ನೀರು ಬಂದುಬಿಡುತ್ತೆ, ಮನೆಗಳಿಗೆ ನೀರು ನುಗ್ಗುವುದು ಸರ್ವೇ ಸಾಮಾನ್ಯ ಸುದ್ದಿ. ರಾಜಾಜಿನಗರದಲ್ಲಿ ನೋಡಿ, ಒಂದು ದೊಡ್ಡ ಗಾತ್ರದ ಮರ ಬಿದ್ದು ಹೋಗಿದೆ. ರಸ್ತೆ ಬದಿ ನಿಲ್ಲಿಸಿದ್ರಲ್ಲ, 2 ಕಾರುಗಳು ಜಖಮಾಗ್ಬಿಟ್ಟಿದೆ. ಅಲ್ಲಿ ಸ್ಕಾರ್ಪಿಯೋ ಮತ್ತು ಸ್ವಿಫ್ಟ್, ಈ 2 ಕಾರುಗಳ ಮೇಲೆ ಮರ ಬಿದ್ದಿದೆ. ಮರ ಬಿದ್ದು ಕಾರಿನ ಜೊತೆಗೆ ಅಲ್ಲಿ ಅಕ್ಕಪಕ್ಕದಲ್ಲೇ ಬೈಕ್ ನಿಲ್ಲಿಸಿರ್ತಾರಲ್ಲ, ಅವೆಲ್ಲವೂ ಕೂಡ ಜಖಮಾಗ್ಬಿಟ್ಟಿದೆ. ಇಲ್ಲಿ ಮರ ಬಿದ್ದು ರಸ್ತೆಯಲ್ಲಿ ವಾಹನ ಸಂಚಾರವೇ ಸ್ಥಗಿತವಾಗಿಬಿಟ್ಟಿದೆ. BBMP ಸಿಬ್ಬಂದಿ ಇಮಿಡಿಯೇಟಾಗಿ ಬಂದಿದ್ದಾರೆ, ಮರವನ್ನು ತೆರವು ಮಾಡತಕ್ಕಂಥ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ज़्यादा कुछ नहीं ये पूरा ನೋಡಿ, ಬೆಂಗಳೂರಿನ ರಾಜಾಜಿನಗರದಲ್ಲಿ ಆಗಿರ್ತಕ್ಕಂಥ ಘಟನೆ ಇದು. ರಾಜಾಜಿನಗರದಲ್ಲಿ ಬರೀ ಮರ ಬಿದ್ದಿಲ್ಲ, ಮರ ಅದು ಲೈಟ್ ಪೋಲ್ ಮೇಲೂ ಕೂಡ ಅಲ್ಲಿ ಬಿದ್ದುಬಿಟ್ಟಿದೆ. ಹಾಗಾಗಿ ಆ ಲೈಟ್ ಪೋಲ್ ಕೂಡ ಗಾಡಿಗಳ ಮೇಲೆ ಉರುಳಿ ಬಿದ್ದಿದೆ. ಅಲ್ಲಿ ನೋಡಿ, ಇದೀಗ ಆ ಗಾಡಿ ಮೇಲೆ ಮರದ ಕೊಂಬೆಗಳೆಲ್ಲ ಸಿಕ್ಕಾಕೊಂಡಿತ್ತಲ್ಲ, ಅದೆಲ್ಲವನ್ನು ಕೂಡ ತೆಗಿತಕ್ಕಂಥ ಕೆಲಸವನ್ನು ಅಲ್ಲಿ ಮಾಡ್ತಾ ಇದ್ದಾರೆ, ಕಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಇನ್ನೊಂದು ಕಡೆ ಸ್ಕಾರ್ಪಿಯೋ ಕಾರ್ ಮೇಲೂ ಬಿದ್ದಿದೆ, ಸ್ವಿಫ್ಟ್ ಕಾರ್ ಮೇಲೂ ಕೂಡ ಅಲ್ಲಿ ಮರ ಬಿದ್ದಿದೆ. ಈ ಕಾರ್ ಮೇಲೆ ನೋಡಿ, ಒಂದು ಲೈಟ್ ಪೋಲ್ ಬಿದ್ದುಬಿಟ್ಟಿದೆ ಅಲ್ಲಿ. ಸೊ ಹಾಗಾಗಿ ಇದೀಗ ಈ ಒಂದು ಭಯ ಗೊತ್ತಿಲ್ಲ. ಆ ಲೈಟ್ ಪೋಲ್ ಬಿದ್ದಾಗ ಅದರಿಂದ ಸದ್ಯ ಅಲ್ಲಿ ವಿದ್ಯುತ್ ಪ್ರವಹಿಸಿಲ್ವೋ ನಮಗೆ ಗೊತ್ತಿಲ್ಲ. ಅದು ಅಕಸ್ಮಾತ್ ಅದೇನಾದರೂ ಆಗಿದ್ದರೆ ಅಲ್ಲಿ ಇದಕ್ಕೆ ಇನ್ಯಾರು ಜನ ಸಿಕ್ಕಾಕೊಂಡಿದ್ದರೆ ಜನನೂ ಒದ್ದಾಡಬೇಕಾಗಿತ್ತು ಇಷ್ಟೊತ್ತಿಗೆ. ಹಾಗಾಗಿ ಒಂದು ಬಚಾವ್ ಅಂತ ಹೇಳ್ಬಹುದಾಗತ್ತೆ. ಇನ್ನೊಂದು ಕಡೆ ನಾವು ರಾಜಾಜಿನಗರದ ಕಥೆ ಅಲ್ಲೊಂದು ಕಡೆ ಕೇಳಿದ್ದೀವಿ, ಇನ್ನೊಂದು ಕಡೆ ಸರ್ಜಾಪುರ ನೋಡಬೇಕು ನೀವು. ಸರ್ಜಾಪುರದಲ್ಲಂತೂ ಭಾರಿ ಪ್ರಮಾಣದಲ್ಲಿ ಮಳೆ ಬಿದ್ದುಬಿಟ್ಟಿದೆ. ಅಲ್ಲಿ ಮಳೆಯಿಂದ ಸಿಕ್ಕಾಪಟ್ಟೆ ನೋಡಿ, ನೀರು ಬಂದಿರೋದಲ್ಲಿ ರಸ್ತೆಗಳೆಲ್ಲ ಕೂಡ ಜಲಾವೃತವಾಗಿದೆ. ಅಲ್ಲಿ ಫುಲ್ಲು ಜಲದಿಂದ ಆವೃತವಾಗಿದೆ. ಅಲ್ಲಿ ಸಿಲ್ಕ್ ಬೋರ್ಡ್ನಲ್ಲಿ ಅಲ್ಲೂ ಕೂಡ ರಸ್ತೆಯಲ್ಲಿ ನಿಂತ್ಕೊಂಡ್ಬಿಟ್ಟಿದೆ. ವಾಹನ ಸವಾರರಿಗೆ ಪರದಾಟ. ಅದು ಇನ್ನೇನು ಆಫೀಸು ಬಿಡ್ತಕ್ಕಂಥ ಟೈಮ್ ಇದು. ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಜನ ಬರುವಂಥ ಸಮಯ ಇದು. ಈ ಸಂದರ್ಭದಲ್ಲೇ ಜೋರು ಮಳೆಯಾಗಿ ಅಲ್ಲಿ ಒಂದು ರೀತಿಯಲ್ಲಿ ಜನ ಪರದಾಡ್ತಾ ಇದ್ದಾರೆ. ಅಲ್ಲಿ ಇನ್ನು ಬೆಂಗಳೂರಿನ ಹಲವು ಭಾಗಗಳಲ್ಲಿ ಮಳೆ ಸುರಿದಿದೆ. ಇವತ್ತು ಬಸವನಹಳ್ಳಿಯಲ್ಲಿ ಮನೆಗೆ ನೀರು ನುಗ್ಗಿಬಿಟ್ಟಿದೆ. ಅಲ್ಲಿ CSP ಲೇಔಟ್ನಲ್ಲಿ ಮನೆಗೆ ನೀರು ನುಗ್ಗಿ ನೀರನ್ನು ಹೊರಗಡೆ ಹಾಕುವುದಕ್ಕೆ ನಿವಾಸಿಗಳು ಪರದಾಡ್ತಾ ಇದ್ದಾರೆ. ಗಿಡಸ್ಕೊಳ್ಳಿಕ್ಕಿದೀಗ ಗಣೇಶ್ ಇದ್ದಾರೆ. ಗಣೇಶ್, ನೋಡ್ತಾ ಇದ್ದೀವಿ ನಾವು, ರಾಜಾಜಿನಗರ ಆಗಲಿ, ಸರ್ಜಾಪುರ ಆಗಲಿ, CSP ಲೇಔಟ್ ಆಗಲಿ, ಎಲ್ಲ ಕಡೆಗಳಲ್ಲಿ ಮಳೆಯಿಂದ ಮರದಿಂದ ಅವಾಂತರ ಜಾಸ್ತಿ ಆಗಿದೆ. ಎಲ್ಲೆಲ್ಲಿ ಏನೇನು ಪರಿಸ್ಥಿತಿ ಇದೆ ಸದ್ಯಕ್ಕೆ ಅಂತ? ರಮಾಕಾಂತ್, ಮುಖ್ಯವಾಗಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಮಳೆಯ ವಾತಾವರಣ ಬೆಂಗಳೂರಿನಲ್ಲಿ ಇರುವಂತದ್ದು. ಮೊದಲನೇದಾಗಿ ಯಲಹಂಕ ಭಾಗದಲ್ಲಿ ಸಾಕಷ್ಟು ಮಳೆ ಇವತ್ತು ಬೆಳಗ್ಗೆ ಆಯ್ತು. ಅದಾದ ಬಳಿಕ ಒಂದ್ ರೀತಿಯಲ್ಲಿ CSB ಲೇಔಟ್ ಆಗಿರುವಂತದ್ದು, ಸಿಲ್ಕ್ ಬೋರ್ಡ್ ಆಗಿರುವಂತದ್ದು, ಹಾಗೇನೆ ಸರ್ಜಾಪುರ, ರಾಮಚಂದ್ರ, ಹಾಗೇನೆ ಬೈಯಪ್ಪನಹಳ್ಳಿ, KR ಪುರಂ ಈ ಭಾಗದಲ್ಲಿ ಮಳೆ ಸಾಕಷ್ಟು ಆಗ್ತಾ ಇದೆ. ಇದು ಒಂದು ರೀತಿಯಲ್ಲಿ ಪೂರ್ವ ಮುಂಗಾರು ಅನ್ನುವಂತಹ ಮಾಹಿತಿ ಇದೆ. ಇವತ್ತು ರಾತ್ರಿ ಮತ್ತೆ ನಾಳೆನೂ ಕೂಡ ಗುಡುಗು ಸಹಿತ ಮಳೆ ಆಗತ್ತೆ. ಇದೇ ವಾತಾವರಣ ಇನ್ನು 2-3 ದಿನ ಇರುತ್ತೆ ಅನ್ನುವಂತ ಮಾಹಿತಿ ಇರುವಂತದ್ದು. ಇದ್ರ ಜೊತೆಗೆ ರಾಜಾಜಿನಗರದಲ್ಲಿ ಇವತ್ತು ಗಾಳಿ ಮತ್ತು ಗುಡುಗು ಸಹಿತ ಸುರಿದಂತಹ ಮಧ್ಯಾಹ್ನದ ಸಮಯದಲ್ಲಿ ಸುರಿದಂತಹ ಮಳೆ ಹಿನ್ನೆಲೆಯಲ್ಲಿ 2-3 ಕಾರುಗಳು ಮತ್ತು ಬೈಕಿಗೆ ಮರ ಬಿದ್ದ ಪರಿಣಾಮ ಜಖಮಾಗಿರುವಂತದ್ದು. ಅದೊಂದಿಷ್ಟು ಸಣ್ಣ ಪುಟ್ಟ ಏನು ಅವಘಡಗಳು ಸಂಭವಿಸಿದ ಹೊರತಾಗಿ ಪ್ರಾಣಾಪಾಯ ಆಗುವಂತಹ ಯಾವುದೇ ರೀತಿ ಅವಘಡಗಳಾಗಿಲ್ಲ. ಆದ್ರೆ ರಾಮಚಂದ್ರ, ಸಿಲ್ಕ್ ಬೋರ್ಡ್ ಹಾಗೇನೆ CSB ಲೇಔಟ್ ನಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ನೀರನ್ನ ಹೊರತೆಗೆಯುವಂತ ಪ್ರಯತ್ನ ಅಲ್ಲಿ ಸ್ಥಳೀಯ ವಾರ್ಡ್ ಅಧಿಕಾರಿಗಳು ಕೂಡ ಮಾಡ್ತಿದ್ದಾರೆ. ಹಾಗೇನೆ ತುರ್ತು ಸಂಬಂಧ ಸಿಬ್ಬಂದಿಗಳು ಕೂಡ ಕಾರ್ಯಾಚರಣೆ ತೊಡಗಿರುವಂತದ್ದು. ಎಲ್ಲೋ ಒಂದ್ ರೀತಿಯಲ್ಲಿ ಜನಜೀವನ ಅಸ್ತವ್ಯಸ್ತ ಆಗುವಂತಹ ರೀತಿಯಲ್ಲಿ ಮಳೆ ಬಂದಿಲ್ಲ. ಆದ್ರೆ ಮಳೆ ಆದಂತಹ ಸಮಯದಲ್ಲೇ ಇಷ್ಟು ಅನಾಹುತಗಳಾಗಿರುವಂತದ್ದು. ಹಾಗಾಗಿ ಸಂಬಂಧಪಟ್ಟಂತೆ ಈಗಾಗಲೇ ವಲಯವಾರು ಅಧಿಕಾರಿಗಳು, ಸಿಬ್ಬಂದಿಗಳು, BBMP ಅಧಿಕಾರಿಗಳು ಎಲ್ಲರೂ ಕೂಡ ಅಲರ್ಟ್ ಆಗಿದ್ದಾರೆ. ಈಗಾಗಲೇ ಹವಾಮಾನ ಇಲಾಖೆ ಕೂಡ 10 ಜಿಲ್ಲೆಗಳಲ್ಲಿ, ಬೆಂಗಳೂರು ಸೇರಿದಂತೆ 10 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಇನ್ನು 4 ದಿನ ಮಳೆ ಆಗುತ್ತೆ, ಹುಷಾರಾಗಿರಿ ಅನ್ನುವಂತಹ ಮಾಹಿತಿಯನ್ನು ನೀಡಿರುವಂತದ್ದು. ಹಾಗಾಗಿ ಈಗಂದ್ರೆ ಈಗೆಲ್ಲವೂ ಕೂಡ ಮನೆಗಳಿಗೆ ನೀರು ನುಗ್ಗಿದಂತ ಸ್ಥಳಗಳಲ್ಲಿ ನೀರುಗಳನ್ನು ತೆಗೆಯುವಂಥದ್ದು, ತೆರವು ಮಾಡುವಂಥದ್ದು, ಹೊರಗೆ ಹಾಕುವಂತ ಪರಿಸ್ಥಿತಿಗಳಾಗಿದೆ. ಜೀವನಕ್ಕೆ ಯಾವುದೇ ರೀತಿ ಅಥವಾ
ದಿನನಿತ್ಯ ಬದುಕಿಗೆ ಸ್ವಲ್ಪ ಅಡಚಣೆ ಆದರೂ ಕೂಡ ಓಕೆ ಥ್ಯಾಂಕ್ ಯು ಗಣೇಶ್.